ಅಂದ್ರೆ ವಿಧಾನಸಭೆ ಚುನಾವಣೆಗಳಲ್ಲೇ ನಾವು ಇದ್ದಂಥವ್ರು ಸಪ್ರೇಟ್ ನಿಲ್ತೀವಿ ಅನ್ನುವಂಥದ್ದು. ಈಗ ಉದಾಹರಣೆ ನೋಡಿದ್ರೆ ದೆಹಲಿಯಲ್ಲೇ ನಮ್ಮ ಕೇಜ್ರಿವಾಲ್ರು ಇಲ್ಲಪ್ಪ ನಾವು ಸ್ವತಂತ್ರ ನಿಲ್ತೀವಿ, ನಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಇಲ್ಲ ಅನ್ನುವಂಥ ಮಾತನ್ನು ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ. ಏನಿದ್ರು ಲೋಕಸಭಾ ಚುನಾವಣೆಗಳಲ್ಲಿ ಅನ್ನುವಂಥ ಮಾತುಗಳು. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದಂಥ ಮಾತು ಭಾಳ ಸ್ಪಷ್ಟ ಆಗಲಿರ್ತದೆ. ಹೌದಪ್ಪ, ಈ ಒಂದಿಷ್ಟು ನಮ್ಮ ಮೌನ ಆಗಿರೋದು ಭಾಳ ಒಳ್ಳೆಯದು ಅನ್ನುವಂಥ ಮಾತು. ಇನ್ನು ಇಲ್ಲಿ ಈ ರೀತಿ ತಿಕ್ಕಾಟ ಮಾಡ್ತಾ ಹೋದ್ರೆ ಇದು ಲಾಭ ಯಾರಿಗೆ? ಬಿಡಿಸಿ ಹೇಳಬೇಕಾಗಿಲ್ಲ, ಸಹಜವಾಗಿರೋ ಬಿ ಜೆ ಪಿಗೆ ಆಗ್ತದೆ. ಹಾಗಂತೇಳಿ ಈಗಾಗಲೇ ಆಲ್ರೆಡಿ ಬಿ ಜೆ ಪಿ ಅಥವಾ ನಮ್ಮ ಮೋದಿಯವರು ಪೂರ್ತಿಯಾಗಿ ಎಲ್ಲ ಕಡೆ ತಮ್ಮ ವ್ಯಕ್ತಿತ್ವ ಕಳ್ಕೊಂಡಿದ್ದಾರಂತಲ್ಲ. ಯಾಕಪ್ಪ ಅಂತಂದ್ರೆ ಈ ಆರ್ ಎಸ್ ಎಸ್ ಅಂತ ಇವತ್ತು ಪೂರ್ಣ ಪ್ರಮಾಣದಲ್ಲೇ ಮೋದಿಯವ್ರ ಜೊತೆಗೇನು ಗುರುತಿಸ್ಕೊಳ್ಳಿ ಪ್ರಯತ್ನ ಮಾಡಲಿಕ್ಕಂತಂದ್ರೆ ಅವ್ರಿಗೆ ಗೊತ್ತಾಗಿದೆ ನಾವು ಮೋದಿಯವ್ರನ್ನ ಬೆಂಬಲಿಸ್ತಾ ಇದ್ರೆ ಬಿ ಜೆ ಪಿ ಹೋಗ್ತದೆ, ಬಿ ಜೆ ಪಿ ಹೋಯ್ತಪ್ಪ ನಮ್ಮ ಮಸೂತ್ ಹೋಗ್ತದೆ ಅನ್ನೋಂಥ ಭಯನೂ ಅವ್ರಿಗದ ಆರ್ ಎಸ್ ಎಸ್ದವ್ರಿಗೆ. ಹೀಗಾಗಿ ಮೋದಿಯವ್ರಿಗೂ ಗೊತ್ತಾಗಿದೆ, ಇಲ್ಲ ಆರ್ ಎಸ್ ಎಸ್ ಬಿಟ್ಟರೆ ನಾನು ಅವ್ರ ವಿರೋಧ ಮಾತಾಡಿದ್ರೆ ನಾನು ಉಳಿಯೋದಿಲ್ಲ, ಅವರು ಉಳಿಯೋದಿಲ್ಲ, ಅದಕ್ಕೆ ನಾವು ಒಂದಾದರೆ ಮುಂದೆ ಹೋಗ್ಬೋದು ಅಂತ. ಹೀಗಾಗಿ ಆರ್ ಎಸ್ ಎಸ್ ಈಗ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಆಗಿರ್ಬೋದು, ಹರಿಯಾಣದಲ್ಲಿ ಆಗಿರ್ಬೋದು, ಮೋದಿಯವರಿಗೆ ತಮ್ಮ ಎಷ್ಟೋ ಭಿನ್ನಾಭಿಪ್ರಾಯ ಇದ್ದರೂ ಸಹಿತ ಕಟಿಬದ್ಧವಾಗಿ ನಿಂತ್ಕೊಂಡು ಅಲ್ಲಿ ಎಲೆಕ್ಷನ್ ಗೆಲ್ಲುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ತಮಗೆ ಬೇಕಾದ ವ್ಯಕ್ತಿಯನ್ನು ಮುಖ್ಯಮಂತ್ರಿನೂ ಮಾಡಿದ್ದು, ಆ ಮಾತು ಬೇರೆ. ಹೀಗಾಗಿ ಇಲ್ಲಿ ಇವತ್ತು ನಾವು ಚರ್ಚೆ ಮಾಡುವಂಥ ವಿಷಯ ಏನಪ್ಪ ಅಂತಂದರೆ ಇಂಡಿಯಾದಲ್ಲಿ ಈ ಬೆರಕಿದ್ದು ಬಿ ಜೆ ಪಿಗೆ ಮತ್ತು ಒಂದು ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಜಯ ಸಿಕ್ಕಂಗೆ ಆಗ್ತದೆ ಅನ್ನೋದು ಎರಡು ಮಾತಾ ಇಲ್ಲ. ಯಾಕಂದ್ರೆ ಇಲ್ಲಿದ್ದಂಥ ಉಳಿದ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವಕ್ಕಾಗಿ ಇವೆಲ್ಲ ಮಾಡ್ತಾಯಿದ್ದಾರೆ ಅನ್ನೋದು ಮೇಲೋಟಕ್ಕೆ ಕಂಡು ಬರೋ ಸತ್ಯ ಆಗ್ಯದ. ಇವತ್ತು ಮಮತಾ ಬ್ಯಾನರ್ಜಿ ಅವ್ರಿಗೆ ಈಗೇನು ಅವಶ್ಯ ಇರಲಿಲ್ಲ. ನಾನು ನಾಯಕ ಅಂದೇ ಯಾರೂ ತಯಾರು ಮಾಡೋದಿಲ್ಲ, ಯಾರು ನಾಯಕರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ತಯಾರಾಗಬೇಕಷ್ಟೇ. ತಯಾರಂದ್ರೆ ಹೋರಾಟ ಮೂಲಕ ಅವ್ರು ಮಾಡಿ ಬರಬೇಕು ಯಾವುದೇ ವ್ಯವಸ್ಥೆಯಲ್ಲಿ. ಜನಬೆಂಬಲ ಪಟ್ಟಿದ್ರು ಸುಮ್ಮನೆ ಕೆಲಸ ಅಲ್ಲ. ಹೌದು, ವೆಸ್ಟ್ ಬೆಂಗಾಲ್ದಲ್ಲಿ ಒಳ್ಳೆಯ ನಾಯಕಿ ಹೋರಾಟ ಮಾಡಿದರು, ಕಮ್ಯುನಿಸ್ಟರನ್ನ ಬದಿಗೆ ಸೇರಿಸಿದರು, ಇವತ್ತು ಕಾಂಗ್ರೆಸ್ಸನ್ನು ಒಳಗೆ ಬರ್ದಂಗೆ ಮಾಡಿದ್ದಾರೆ, ಎಲ್ಲ ಸೇರಿನ. ಅದರ ಉಳಿದ ಕಡೆ ಅದಕ್ಕಾಗಿ ಇಂಡಿಯಾ ಗಠಬಂಧನದ ಜನ ಅಥವಾ ಸಂಘಟನೆ ಜನ ಈ ವಿಷಯದಲ್ಲೇ ಇನ್ನೊಮ್ಮೆ ಮರು ಚಿಂತನೆ ಮಾಡಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ಈ ಒಂದು ಇಂಡಿಯಾ ಗಠಬಂಧನ ಸೋತು ಹೋಗೋದು ಅಥವಾ ಒಡೆದು ಹೋಗೋದು ಭಾಳಷ್ಟು ಸಾಧ್ಯತೆಗಳಿದ್ದಾವೆ. ಇದಕ್ಕೆಲ್ಲ ಇರುವಂಥದ್ದು ಏನಪ್ಪ ಅಂದ್ರೆ ಒಗ್ಗಟ್ಟು ಅಂತ ತಮ್ಮ ತ್ಯಾಗ ಮಾಡುವಂಥದ್ದು. ಒಂದಿಷ್ಟು ಬಿಡಬೇಕು, ಒಂದಿಷ್ಟು ತೊಳಬೇಕು. ಯಾಕಂದ್ರೆ ಹೊಂದಾಣಿಕೆ ಹಂಗೆ ಆಗುವುದಿಲ್ಲ. ನಮ್ಮ ಇದ್ದಿದ್ದನ್ನು ಸ್ವಲ್ಪ ಕೊಟ್ಟಾಗ ಇನ್ನೊಬ್ಬರ ಕಡೆ ನಿಮ್ಮಂದಷ್ಟು ಕೊಡಪ್ಪ ಅಂದಾಗ ಒಂದು ಸಂಘಟನೆ ಆಗ್ತಿರ್ತದೆ. ಮತ್ತು ಇದೇ ರೀತಿ ಚಿಕ್ಕಾಟ ಹೆಚ್ಚಾಗ್ತಾ ಹೋದಪ್ಪ ಅಂತಂದ್ರೆ ಇದು ಗ್ಯಾಪ್ ಹೆಚ್ಚಾದಂಗೆ ಸಹಜವಾಗಿನ ಬಿ ಜೆ ಪಿ ಬಲಿಷ್ಠ ಆಗ್ತದೆ. ಇದರಲ್ಲಿ ಬಿಡಿಸೋ ವಿಷಯ ಏನೇ ಇಲ್ಲ, ಸಣ್ಣ ಮಕ್ಕಳ ಸಹ ತಿಳಿಯುವಂಥ ವಿಷಯ ಆಗಿದೆ. ಅದೇನೂ ಇರಲಿ, ಇಂಡಿಯಾ ಒಗ್ಗಟ್ಟಾಗಿರಬೇಕಾಗಿದ್ದಪ್ಪ ಅಂತಂದ್ರೆ ಮೂಲತಃ ಬೇಕಾಗಿದ್ದು ತ್ಯಾಗ. ಅದು ಸಾಧ್ಯ ಇಲ್ಲ ಇವರಲ್ಲೇ ಅಂತೇಳಿ. ಆದರೆ ನಮ್ಮ ಶರದ್ ಪವಾರ್ ಅವರಾಗಿರ್ಬೋದು ಅಥವಾ ನಿಮ್ಗೆ ಈಗಾಗಲೇ ಹೇಳಿದಂಗೆ ನಮ್ಮ ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ಇವತ್ತು ಅವರು ಸಹ ಒಂದು ಸ್ವಲ್ಪ